ಶ್ರೀ ಶಂಕರಾಚಾರ್ಯ ವಿರಚಿತಂ ಶ್ರೀ ಗುರುಪಾದುಕಾ ಸ್ತೋತ್ರಂ. ಅರ್ಥ ವಿವರಣೆ ಎಲ್ಲವೂ ನಿಮಗಾಗಿ. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅರ್ಥ: ಶ್ರೀ ಗುರುವಿನ ಪಾದುಕೆಗಳು ಅಂತ್ಯವಿರದ ಸಂಸಾರ ಸಮುದ್ರವನ್ನು ದಾಟಿಸುವ ನೌಕೆಗಳು. ಗುರುವಿನಲ್ಲಿ ಭಕ್ತಿಯನ್ನು ನೀಡುವಂಥವು. ವೈರಾಗ್ಯ ಸಾಮ್ರಾಜ್ಯವನ್ನು ಅನುಗ್ರಹಿಸುವುದರಿಂದ ಪೂಜ್ಯವಾದವು. ಇಂತಹ ಶ್ರೀ ಗುರುಪಾದುಕೆಗಳಿಗೆ ಪುನಃ ಪುನಃ ನಮಸ್ಕಾರ. ವಿವರಣೆ ಹೀಗಿದೆ. ಸಂಸಾರವೆನ್ನುವುದು ಒಂದು ಮಹಾಸಾಗರ. ಅದಕ್ಕೆ ಅಂತ್ಯವೇ ಇಲ್ಲವೇನೋ ಎನಿಸುತ್ತದೆ. ಜೀವಿ ಇದನ್ನು ತಾನಾಗಿ ದಾಟಲಾರ. ಆ ಸಾಮರ್ಥ್ಯ ಅವನಿಗಿಲ್ಲ. ಅಂಥವನನ್ನು ತನ್ನಲ್ಲಿ ಏರಿಸಿಕೊಂಡು ದಡ ಸೇರಿಸುವ ನೌಕೆಯೇ ಗುರುವಿನ ಪಾದುಕೆಗಳು. ಇದನ್ನು ಅವು ಮಾಡುವುದಾದರೂ ಹೇಗೆ ಎಂದರೆ, ಅವು ಗುರುವಿನಲ್ಲಿ ಭಕ್ತಿ ಮೂಡುವಂತೆ ಮಾಡುತ್ತವೆ ಹಾಗೂ ವೈರಾಗ್ಯವನ್ನು ಹುಟ್ಟಿಸುತ್ತವೆ. ಗುರುಭಕ್ತಿ ಮತ್ತು ವೈರಾಗ್ಯಗಳೇ ಸಂಸಾರದ ಬಂಧವನ್ನು ಕಳೆದುಕೊಳ್ಳಲು ಸಾಧನಗಳು. ಇವನ್ನು ಗುರುಪಾದುಕೆಗಳು ನಮಗೆ ನೀಡಬೇಕೆಂದರೆ ನಾವೇನು ಮಾಡಬೇಕು? ನಾವು ಅವನ್ನು ಗೌರವಿಸಬೇಕು, ಆರಾಧಿಸಬೇಕು. ಇಂತಹ ಗುರುಪಾದುಕೆಗಳಿಗೆ ಮತ್ತೆ ಮತ್ತೆ ನಮಸ್ಕಾರ. ಕವಿತ್ವವಾರಾಶಿನಿ ಶಾಕರಾಭ್ಯಾಂ ದೌರ್ಭಾಗ್ಯತಾವಾಂಬುಧ ಮಾಲಿಕಾಭ್ಯಾಂ ದೂರೀಕೃತಾನಮ್ರ ವಿಪತ್ತಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅರ್ಥ ಹೀಗಿದೆ. ಶ್ರೀ ಗುರುವಿನ ಪಾದುಕೆಗಳು ಕವಿತ್ವದ ಸಮುದ್ರಕ್ಕೆ ಚಂದ್ರಮ, ದೌರ್ಭಾಗ್ಯದ ಬೆಂಕಿಗೆ ಮೋಡದ ಸಾಲು, ಮಣಿದವರ ವಿಪತ್ತುಗಳನ್ನು ದೂರ ಮಾಡುವಂಥವು. ಇಂತಹ ಶ್ರೀ ಗುರುಪಾದುಕೆಗಳಿಗೆ ಪುನಃ ಪುನಃ ನಮಸ್ಕಾರ. ವಿವರಣೆ ಬೇಕೇ ನಿಮಗೆ? ಕವಿ ಎಂದರೆ ಜ್ಞಾನಿ ಎಂದರ್ಥ. ಕವಿತ್ವ ಎಂದರೆ ಜ್ಞಾನ, ಎಂದರೆ ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನು ನಮ್ಮಲ್ಲಿ ಉಕ್ಕಿಸಬೇಕು. ಅದು ಪ್ರತಿ ಜೀವಿಯಲ್ಲಿಯೂ ಸುಪ್ತವಾಗಿ ಇರುತ್ತದೆ. ಅಜ್ಞಾನ ಅದನ್ನು ಮುಚ್ಚಿರುತ್ತದೆ. ಆ ಜ್ಞಾನವನ್ನು ಸಮುದ್ರ ಎಂದುಕೊಂಡರೆ ಅದಕ್ಕೆ ಚಂದ್ರನಂತೆ ಇರುವುದು ಗುರುಪಾದುಕೆಗಳು. ಚಂದ್ರ ಪೂರ್ಣವಾಗಿ ಉದಿಸಿದರೆ ಸಮುದ್ರ ಉಕ್ಕೇರುತ್ತದೆ, ಮೇಲೆದ್ದು ಬರುತ್ತದೆ. ಹಾಗೆ ಗುರುಪಾದುಕೆಗಳು ನಮ್ಮೊಳಗಿನ ಜ್ಞಾನವನ್ನು ಉದ್ದೀಪಿಸಿ ಅದು ಮೇಲೆದ್ದು ಬರುವಂತೆ ಮಾಡುತ್ತವೆ. ಸುಪ್ತವಾದ ಜ್ಞಾನವನ್ನು ಅಜ್ಞಾನ ಮುಸುಕಿದೆ ಎಂದರೆ ಅದು ದೌರ್ಭಾಗ್ಯ. ಅದಕ್ಕೆ ಕಾರಣ ಪೂರ್ವ ಕರ್ಮಗಳು. ಇವಕ್ಕೆ ವೇದಾಂತದಲ್ಲಿ ವಾಸನೆ ಎನ್ನುತ್ತಾರೆ. ಈ ವಾಸನೆ ಎಂದರೆ ಪೂರ್ವ ಕರ್ಮದ ಕಾರಣದಿಂದಾಗಿ ಸೌಭಾಗ್ಯ ಇಲ್ಲವಾಗುತ್ತದೆ. ದೌರ್ಭಾಗ್ಯ ಬೆಂಕಿಯಾಗಿ ಬದುಕನ್ನು ಸುಡುತ್ತಲೇ ಇರುತ್ತದೆ. ಅದರ ಬವಣೆಗೆ ಸಿಲುಕಿ ಜೀವಿ ಬೇಯುತ್ತಾ ಇರುತ್ತಾನೆ. ಅದರಿಂದ ಹೊರ ಬರಬೇಕೆಂದರೆ ಆ ಬೆಂಕಿಯನ್ನು ಆರಿಸಬೇಕು. ಅದಕ್ಕೆ ಸ್ವಲ್ಪ ನೀರು ಸಾಕಾಗದು. ಅದರ ಮೇಲೆ ಜೋರಾದ ಮಳೆಯೇ ಸುರಿಯಬೇಕು. ಅಂತಹ ಮಳೆ ಸುರಿಸುವ ಮೋಡಗಳ ಗುಂಪೇ ಗುರುಪಾದುಕೆಗಳು. ಅವು ಮೋಡವಾಗಿ ಮಳೆ ಸುರಿಯಬೇಕು ಎಂದರೆ ಅವಕ್ಕೆ ನಾವು ಮಣಿಯಬೇಕು. ಅವುಗಳಿಗೆ ತಲೆಬಾಗಿದರೆ ಅವು ನಮ್ಮ ಆಪತ್ತನ್ನು ದೂರ ಮಾಡುತ್ತವೆ. ಅಜ್ಞಾನವೇ ಆ ಆಪತ್ತು. ಅದನ್ನು ನಾಶ ಮಾಡುವುದೇ ಗುರುಪಾದುಕೆಗಳ ಮಹತ್ವ. ಇಂತಹ ಗುರುಪಾದುಕೆಗಳಿಗೆ ಮತ್ತೆ ಮತ್ತೆ ನಮಸ್ಕಾರ.